ಅಸದುದ್ದೀನ್ ಓವೈಸಿ ಆಟಕ್ಕೆ ಬ್ರೇಕ್ ಹಾಕಲು ಇದೀಗ ನರೇಂದ್ರ ಮೋದಿ ಅವರು ಮಾಸ್ಟರ್ ಪ್ಲಾನ್ ಅನ್ನೇ ರೂಪಿಸಿದ್ದಾರೆ. 40 ವರ್ಷಗಳಿಂದ ಹೈದರಾಬಾದ್ನಲ್ಲಿ ಒಂದು ರೀತಿ ಹಿಡಿತವನ್ನ ಸಾಧಿಸಿದ್ದ ಓವೈಸಿಗೆ ಇದೀಗ ದೊಡ್ಡದೊಂದು ಶಾಕ್ ಕೊಡಲು ಬಿಜೆಪಿ ಸರ್ಕಾರ ಮುಂದಾಗಿದ್ದು, ಇದೇ ಮೊದಲ ಬಾರಿಗೆ ಈ ಓವೈಸಿ ಏನಿದ್ದಾರೆ ಅವರ ವಿರುದ್ಧ ಹಿಂದೂ ಫೈರ್ ಬ್ರಾಂಡ್ ಒಬ್ಬರನ್ನ ನಿಲ್ಲಿಸುವ ಮೂಲಕ ಇತಿಹಾಸ ಬರೆಯಲು ಮುಂದಾಗಿದೆ. ಹಾಗಾದ್ರೆ ಯಾರದು ಹಿಂದೂ ಫೈರ್ ಬ್ರಾಂಡ್? ಬಿಜೆಪಿಯಿಂದ ಹೈದರಾಬಾದ್ ನ ಗೆಲ್ಲಲು ಸಾಧ್ಯವಾಗುತ್ತಾ? ಅಷ್ಟಕ್ಕೂ ಹೈದರಾಬಾದ್ ಗೆಲ್ಲೋದಕ್ಕೆ ಬಿಜೆಪಿ ಮಾಡಿರುವಂತಹ ಪ್ಲಾನ್ಗಳೇನು? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಎಸ್ ಸ್ನೇಹಿತರೆ, ಹೈದರಾಬಾದ್ ಇದೊಂದು ಹೊರನೋಟಕ್ಕೆ ಸುಂದರ ನಗರ, ಒಳನೋಟಕ್ಕೆ ಕೊಳಚೆ ನಗರಿ. ಹೌದು ಸ್ನೇಹಿತರೆ, ಒಂದು ರೀತಿ ಹೈದರಾಬಾದ್ ಏನಿದೆ ಅಂದ್ರೆ ಹೊರಗಿಂದ ನೋಡೋರಿಗೆ ಅತ್ಯಂತ ಸುಂದರವಾಗಿ ಕಾಣಿಸುವಂತಹ ಈ ನಗರ ಇದೀಗ ಕೊಳಚೆಯ ನಗರವಾಗಿದೆ. ಅಭಿವೃದ್ಧಿಯಂತೂ ಹೇಳುವಂತೆಯೇ ಇಲ್ಲ. ಯಾಕಂದ್ರೆ ಒಂದು ರೀತಿ ಕೊಳಚೆಯ ನಗರಿಯಾಗಿ ಬಿಂಬಿಸುವಂತ ಕೆಲಸವನ್ನ ಇದೀಗ ಅಲ್ಲಿ ನಡೀತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸತತ 40 ವರ್ಷಗಳಿಂದ ಈ ಹೈದರಾಬಾದ್ ಕ್ಷೇತ್ರ ಏನಿದೆ, ಎಂಐಎಂ ಏನಿದೆ ಅದೇ ಇದನ್ನ. ಹೌದು ಸ್ನೇಹಿತರೆ, 21 ಲಕ್ಷ ಜನರನ್ನ ಹೊಂದಿರುವಂತಹ ಈ ನಗರದಲ್ಲಿ ಮುಸ್ಲಿಂ ಮತಗಳೇ ನಿರ್ಣಾಯಕವಾಗಿದೆ. ಇದೇ ಕಾರಣಕ್ಕೆ ಇಲ್ಲಿ ಎಐಎಂಐಎಂ ಏನಿದೆ ಇದು ಹಿಡಿತವನ್ನ ಸಾಧಿಸಿದೆ. ಇಂಥದ್ದೊಂದು ಕ್ಷೇತ್ರವನ್ನ ಗೆಲ್ಲಲು ಓವೈಸಿಯನ್ನ ಸೋಲಿಸಲು ಇದೀಗ ಬಿಜೆಪಿ ಬಹುದೊಡ್ಡ ರಣತಂತ್ರವನ್ನೇ ರೂಪಿಸಿದೆ. ಇದಕ್ಕಾಗಿ ಹಿಂದುತ್ವದ ಪ್ರೈಡ್ ಬ್ರಾಂಡ್ ಎಂದೇ ಕರೆಸಿಕೊಳ್ಳುವಂತಹ ವಿರಂಚಿ ಆಸ್ಪತ್ರೆಯ ಅಧ್ಯಕ್ಷೆ ಮಾಧವಿ ಲತಾ ಅವರನ್ನ ಕಣಕ್ಕಿಳಿಸುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಿದೆ. ಹೌದು, ಈಗಾಗಲೇ ತೆಲಂಗಾಣದಲ್ಲಿ ಖಾತೆಯನ್ನ ತೆಗೆದಿರುವಂತಹ ಬಿಜೆಪಿ ಈ ಬಾರಿ ಮತ್ತಷ್ಟು ಸೀಟುಗಳನ್ನ ಗೆಲ್ಲಲು ತಯಾರಿ ಮಾಡಿಕೊಂಡಿದೆ. ಅದರಲ್ಲಿಯೂ ಈ ಬಾರಿ ದೊಡ್ಡ ಮಿಕ್ಕವನ್ನೇ ಹಳ್ಳಕ್ಕೆ ಕೆಡವಲು ಮುಂದಾಗಿದೆ. ಇನ್ನು ಯಾರಿದು ಈ ಮಾಧವಿ ಲತಾ ಎನ್ನುವಂತಹದ್ದು? ಎಸ್ ಸ್ನೇಹಿತರೆ, ಇವರು ಒಂದು ಖಾಸಗಿ ಆಸ್ಪತ್ರೆಯ ಮುಖ್ಯಸ್ಥರಾಗಿದ್ರು ಕೂಡ ಇವರು ಹಿಂದುತ್ವದ ಪರವಾಗಿ ಗುರುತಿಸಿಕೊಂಡಂತವರು. ಮಾ ಲತಾ ಎನ್ನುವಂತಹ ಒಂದು ಫೌಂಡೇಶನ್ ಅನ್ನ ಹೊಂದಿದ್ದಾರೆ. ಇದರ ಮೂಲಕ ಅಭಿವೃದ್ಧಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಹಿಂದುತ್ವಕ್ಕೆ ಸಂಬಂಧಪಟ್ಟಂತಹ ಹಾಗೂ ಈ ಧಾರ್ಮಿಕ ದಾನದತ್ತಿಗಳೇನಿದೆ ಅವುಗಳನ್ನ ನೋಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹಿಂದುತ್ವ ಏನಿದೆ ಅಂದ್ರೆ ಹಿಂದೂ ಧರ್ಮಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಇದೀಗ ಹೈದರಾಬಾದ್ ನಲ್ಲಿ ನೋಡಿಕೊಳ್ಳುವಂತಹ ಕೆಲಸವನ್ನ ಇದೇ ಈ ಮಾಲತಾ ಫೌಂಡೇಶನ್ ಮಾಡ್ತಿದೆ. ಅದಕ್ಕೆ ಕಾರಣವಾಗಿರುವಂತಹವರು ಇದೇ ಮಾಧವಿ ಲತಾರವರು. ಇನ್ನು ಸ್ನೇಹಿತರೆ, ಈ ಮಾಧವಿ ಲತಾರವರು ಮೊನ್ನೆ ಅಷ್ಟೇ ಒಂದು ಸಂದರ್ಶನದಲ್ಲಿ ಮಾತನಾಡುತ್ತಾ ಒಂದು ಮಾತನ್ನು ಹೇಳ್ತಾರೆ. ನಿಮ್ಮ ಉದ್ದೇಶ ಏನು, ನಿಮ್ಮ ಪ್ರಣಾಳಿಕೆಯಲ್ಲಿ ಏನಿರಬಹುದು ಅಂತ ಕೇಳಿದಕ್ಕೆ ಅವರು ಹೇಳಿದ ಉತ್ತರ ಒಂದೇ, 40 ವರ್ಷಗಳ ದುರಾಡಳಿತ ಏನಿದೆ ಅದಕ್ಕೆ ಬ್ರೇಕ್ ಹಾಕಬೇಕು, ಆ ಮೂಲಕ ಹೈದರಾಬಾದ್ ಅಭಿವೃದ್ಧಿ ಮಾಡಬೇಕು ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಈ ಓವೈಸಿಯನ್ನ ಸೋಲಿಸಲು ಹಿರಿಯ ನಾಯಕರ ದಂಡೆ ಅಂದ್ರೆ ಬಿಜೆಪಿಯ ಹಿರಿಯ ನಾಯಕರ ದಂಡೆ ಇದ್ರೂ ಕೂಡ ಆದ್ರೆ ಈ ಬಾರಿ ಬಿಜೆಪಿ ಹೊಸ ಸ್ಟ್ರಾಟಜಿಯನ್ನ ಮಾಡಿದ್ದು ಹೊಸ ಮುಖಕ್ಕೆ ಮಣೆ ಹಾಕಿದೆ. ಹಾಗಂತ ಇದೇ ಮೊದಲ ಬಾರಿನ ಇಂತಹ ಸ್ಟ್ರಾಟಜಿಗಳನ್ನ ಬಿಜೆಪಿ ಮಾಡಿದ್ದು ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಈ ಹಿಂದೆ ಬಿಜೆಪಿ ಇಂತಹ ಮಾಸ್ಟರ್ ಪ್ಲಾನ್ಗಳನ್ನ ಮಾಡಿ ಸಕ್ಸಸ್ ಅನ್ನು ಕೂಡ ಕಂಡಿದೆ. ಛತ್ತೀಸ್ಗಢ ವಿಧಾನಸಭಾ ಕ್ಷೇತ್ರ ಚುನಾವಣೆ ನಡೆಯಿತು, ಆಗ ಒಂದು ಇಂತಹದ್ದೇ ಪ್ರಯೋಗವನ್ನು ಮಾಡಿತ್ತು. ಅಂದ್ರೆ 7 ಬಾರಿ MLA ಆಗಿದ್ದಂತಹ ರವೀಂದ್ರ ಚೌಬೆ ಏನಿದ್ರು ಅವರ ವಿರುದ್ಧ ತನ್ನ ಒಂದು ಮಗುವನ್ನ ಕಳೆದುಕೊಂಡಂತಹ ತಂದೆ ಏನಿರ್ತಾರೆ ಅವರಿಗೆ ನ್ಯಾಯ ಸಿಗೋದಿಲ್ಲ, ಅವರನ್ನ ನಿಲ್ಲಿಸ್ತಾರೆ. ಅವರೇ ಈಶ್ವರ್ ಸಾಹು. ಅವರು 7 ಬಾರಿ MLA ಆಗಿದ್ದಂತಹ ರವೀಂದ್ರ ಚೌಬೆ ಏನಿದ್ದಾರೆ ಅವರನ್ನ ಸೋಲಿಸುವ ಮೂಲಕ ಬರೋಬ್ಬರಿ 40,000 ಓಟುಗಳಿಂದ ಗೆಲುವನ್ನ ಸಾಧಿಸಿದ್ದು ಇದೇ ಸ್ಟ್ರಾಟಜಿಯ ಮೂಲಕ. ಇನ್ನು ಇದಷ್ಟೇ ಅಲ್ಲ ಸ್ನೇಹಿತರೆ, ಜಮ್ಮು ಕಾಶ್ಮೀರದಲ್ಲಿಯೂ ಕೂಡ ಇಂಥದ್ದೇ ಸ್ಟ್ರಾಟಜಿಯನ್ನ ಬಳಸಿತ್ತು ಬಿಜೆಪಿ. ಹಿಂದುತ್ವವನ್ನ ಬಳಸಿ ಜಮ್ಮುವಿನಲ್ಲೂ ಕೆಲವೊಂದು ಸೀಟ್ಗಳನ್ನ ಗೆದ್ದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸ್ನೇಹಿತರೆ, ಇದಕ್ಕಾಗಿಯೇ ಇದೀಗ ಹಿಂದುತ್ವದ ಫೈರ್ ಬ್ರಾಂಡ್ ಅಂತ ಕರೆಸಿಕೊಳ್ಳುವಂತಹ ಲತಾರ ಅವರನ್ನ ಹೈದರಾಬಾದ್ ನಲ್ಲಿ ನಿಲ್ಲಿಸಿ ಗೆಲ್ಲುವಂತಹ ಕೆಲಸವನ್ನ ಮಾಡ್ತಿದೆ. ಇನ್ನು ತೆಲಂಗಾಣದಲ್ಲಿ 3 ಹಾಲಿ ಸಂಸದರು ಸೇರಿದಂತೆ ತೆಲಂಗಾಣದ 9 ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಿಸಿದೆ. ಆದರೆ ಟಿಡಿಪಿ ಮತ್ತು ಜೆಎಸ್ಪಿ ಜೊತೆ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಇರುವ ಕಾರಣ ಆಂಧ್ರ ಪ್ರದೇಶದ ಯಾವುದೇ ಅಭ್ಯರ್ಥಿ ಲಿಸ್ಟ್ ಅನ್ನ ಬಿಟ್ಟಿಲ್ಲ, ಕರ್ನಾಟಕದ ಬಿಟ್ಟಿಲ್ಲ. ಇನ್ನು ಸ್ನೇಹಿತರೆ, ಪಕ್ಷವು ಸಿಕಂದ್ರಾಬಾದ್ನಿಂದ ರಾಜ್ಯಾಧ್ಯಕ್ಷ ಮತ್ತು ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ, ಕರೀಂನಗರದಿಂದ ಬಂಡಿ ಸಂಜಯ್ ಕುಮಾರ್, ನಿಜಾಮಾಬಾದ್ನಿಂದ ಧರ್ಮಪುರಿ ಅರವಿಂದ್ ಅವರನ್ನ ಉಳಿಸಿಕೊಂಡು ಅವರಿಗೆ ಟಿಕೆಟ್ ಅನ್ನ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದೆ. ಇನ್ನು ಇತ್ತೀಚೆಗಷ್ಟೇ ಸೇರ್ಪಡೆಗೊಂಡಂತಹ ಅಂದ್ರೆ BRS ನಿಂದ ಸೇರ್ಪಡೆಗೊಂಡಂತಹ BB ಪಾಟೀಲ್ ಇರಬಹುದು, ಬೋಗಿರ್ ಏನಿದ್ದಾರೆ ಅವರು ಇರಬಹುದು, ಮತ್ತೆ ನರಸೇಗೌಡ ಏನಿದ್ದಾರೆ ಅವ್ರಿಗೂ ಇರಬಹುದು, ಅವರೆಲ್ಲರಿಗೂ ಕೂಡ ಟಿಕೆಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದೆ. ಇನ್ನು ಸ್ನೇಹಿತರೆ, ಇದು ತೆಲಂಗಾಣದ ವಿಚಾರವಾದ್ರೆ ಇದೀಗ ಬಿಜೆಪಿ ಕೇವಲ ತೆಲಂಗಾಣವನ್ನು ಮಾತ್ರವಲ್ಲ ಇಡೀ ದಕ್ಷಿಣ ಭಾರತವನ್ನ ಗೆಲ್ಲೋದಕ್ಕೆ ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದೆ. ಅದರಲ್ಲೂ ಕೂಡ ನಿಮಗೆ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಈಗಾಗಲೇ ಬಿಜೆಪಿ ಇದೆ. ಸೊ ಬಿಜೆಪಿ ಗೆಲ್ಲುವಂತಹ ಕೆಲಸವನ್ನ
ಮಾಡುತ್ತೆ. ಅಂದ್ರೆ ಅದು ಒಂದು ಕನಿಷ್ಠ ಆದ್ರೂ ಒಂದು 20 ಕ್ಷೇತ್ರಗಳನ್ನ ಗೆಲ್ಲಬೇಕು ಎನ್ನುವಂತ ಟಾರ್ಗೆಟ್ ಅನ್ನ ಇಟ್ಟುಕೊಂಡಿದೆ. ಇನ್ನು ತಮಿಳುನಾಡು ಮತ್ತು ಕೇರಳದ ವಿಚಾರಕ್ಕೆ ಬರೋದಾದ್ರೆ ತಮಿಳುನಾಡಿನಲ್ಲಿಯೂ ತನ್ನದೇ ಆದ ಸ್ಟ್ರಾಟಜಿಗಳನ್ನ ಇದೀಗ ಬಿಜೆಪಿ ಮಾಡ್ತಿದೆ. ಈ ಬಾರಿ ಕನಿಷ್ಠ 2 ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಎನ್ನುವಂತಹ ಪಣವನ್ನ ತೊಟ್ಟಿದೆ. ಅದು ಕೂಡ ತಮಿಳುನಾಡಿನಲ್ಲಿ. ಅದಕ್ಕೆ ಕಾರಣ ಆಗುವಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರೇ ಅಣ್ಣಾಮಲೈ ಏನಿದ್ದಾರೆ ಅವ್ರ ಮೇಲೆ ಜವಾಬ್ದಾರಿಯನ್ನ ಕೊಡುವ ಮೂಲಕ ದಕ್ಷಿಣ ಭಾರತದ ತಮಿಳುನಾಡು ಏನಿದೆ ಅಲ್ಲೂ ಕೂಡ ಚುನಾವಣೆಯನ್ನ ಗೆಲ್ಲುವ ಭರವಸೆಯನ್ನ ಇದೀಗ ಬಿಜೆಪಿ ಹೊಂದಿದೆ. ಇನ್ನು ಆಂಧ್ರ ಪ್ರದೇಶದಲ್ಲೂ ಈ ಬಾರಿ ಖಾತೆ ತೆರೆಯಲು ಕೆಲವೊಂದು ಪಕ್ಷಗಳೊಂದಿಗೆ ಮೈತ್ರಿಯನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ದಕ್ಷಿಣ ಭಾರತವನ್ನ ಗೆಲ್ಲಲು ಬಿಜೆಪಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ವಹಿಸಿರುವಂತಹದ್ದು ಈ ವೈಸಿ ಏನಿದ್ದಾರೆ ಹೈದರಾಬಾದ್ನಲ್ಲಿ ಅವರನ್ನ ಸೋಲಿಸುವುದು ಅತಿ ದೊಡ್ಡ ಗುರಿಯಾಗಿ ಇಟ್ಟುಕೊಂಡಿರುವಂತಹ ಬಿಜೆಪಿ ಹಿಂದುತ್ವದ ಫೈರ್ ಬ್ರಾಂಡ್ ಎಂದೇ ಕರೆಸಿಕೊಳ್ಳುವಂತಹ ಮಾಧವಿ ಲತಾರವರನ್ನ ನಿಲ್ಲಿಸುವ ಮೂಲಕ ಒಂದು ಇತಿಹಾಸ ಬರೆಯಲು ಮುಂದಾಗಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.